ಹಲೋ ಮಾಮ್. ಶ್ರೀ, ಹೇಗಿದೆಯೋ ಕಂದ? ಈ ಕ್ಷಣದವರೆಗೂ ಹೇಗೋ ಇದ್ದೆ, ಆದರೆ ಇನ್ನು ಮುಂದೆ ನಾನು ಹೇಗಿರಬೇಕು ಅನ್ನೋದು ಈಗ ಅರ್ಥ ಆಗಿದೆ ಮಾಮ್. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನೋ? ನಾನು ಅಜ್ಜಿ ಜೊತೆ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಅಮ್ಮ. ಹಳೆದನ್ನೆಲ್ಲ ಮರೆತು ಮನೆಗೆ ಬರ್ತೀನಿ. ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಕೊಡ್ತಾರೆ ಅಲ್ವಾ ಅಜ್ಜಿ ಅವಕಾಶನ? ಕೊಡದೆ ಏನೋ ಕಂದ, ನಿನ್ ಬಾಯಿಂದ ಈ ಮಾತು ಕೇಳಬೇಕು ಅಂತ ಪಾಪ ಅವ್ರು ಕಾಯ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಿದೆ ಕಣೋ ಕಂದ, ನಿನ್ನ ಈ ನಿರ್ಧಾರ ಕೇಳಿ. ಆದರೆ ಈ ನಿರ್ಧಾರನ ನಾನು ಮುಂಚೆನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ ಅಮ್ಮ. ನೊಂದ್ಕೋಬೇಡ್ವೋ ಕಂದ, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು. ಈಗಲೂ ಏನೋ ಎಲ್ಲ ಮುಗ್ದು ಹೋಗಿಲ್ಲ. ದೇವ್ರ ದಯದಿಂದ ನಿನಗೆ ಮನೆಗೆ ವಾಪಸ್ ಬರ್ಬೇಕು ಅನ್ನೋ ಮನ್ಸು ಬಂತಲ್ಲ, ಅಷ್ಟು ಸಾಕು. ನಿನ್ ಮನೆಗೆ ಬರೋ ವಿಷಯ ಕೇಳಿ ಜಾಹ್ನವಿ ಏನದ್ಲೋ? ಜಾಹ್ನವಿ ನಾನಿನ್ನೋ ವಿಷಯ ಹೇಳಿಲ್ಲ ಅಮ್ಮ. ಅಯ್ಯೋ ದಡ್ಡ, ಮೊದಲು ಅವಳಿಗೆ ವಿಷಯ ತಿಳಿಸು. ಎಲ್ರಿಗಿಂತ ಹೆಚ್ಚು ಸಂತೋಷ ಪಡೋಳೆ ಅವಳು. ಆಯ್ತು. ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೋ ನನಗಿದೆಯಲ್ವೋ ಗೊತ್ತಿಲ್ಲ, ಆದರೂ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ಮೊದಲನೇ ಸಲ ನಿಮ್ಮ ಹತ್ರ ಬಂದು ಜಾನುನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನನ್ನನ್ನು ದೇವತಾ ಮನುಷ್ಯನ ಥರ ನೋಡಿದ್ರೆ ನೀವು. ನನ್ನನ್ನು ಅಳಿನಾಗಿ ಪಡೆಯೋಕೆ 7 ಜನ್ಮದ ಪುಣ್ಯ ಮಾಡಿರಬೇಕು ಅಂತಿದ್ರಿ. ಆದರೆ ನಾನು ನಿಮ್ಮ ಜೀವನನೇ ರಿಸ್ಕ್ಗೆ ತಳ್ಳೋ ಅಂತ ಪಾಪದ ಕೆಲಸ ಮಾಡಿಬಿಟ್ಟೆ. ಯಾವುದೇ ಕಾರಣಕ್ಕೂ ನನ್ನ ಮಗಳ ಕಣ್ಣಲ್ಲಿ ನೀರು ತರಿಸ್ಬೇಡಿ ಅಂತ ಮಾತು ತಗೊಂಡಿದ್ರಿ. ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಯೋಗ್ಯತೆಗೆ. ಯಾಕೆ ಅಂತ ಕೇಳೋಕೆ ಬಂದಿದ್ದಕ್ಕೆ ತಾಳ್ಮೆ ಕಳ್ಕೊಂಡು ನಿಮ್ಮ ಜೊತೆ ರೂಢಾಗಿ ಮಾತಾಡ್ಬಿಟ್ಟೆ. ಹಾಗಂತ ನಿಮಗೆ ತಲೆ ಸುತ್ತು ಬಂದಿದ್ದು, ಇದೇನೋ ಬಂದು ನೆಲಕ್ಕೆ ಬಿದ್ದಿದ್ದು, ಇದು ಯಾವುದು ನನಗೆ ಗೊತ್ತಾಗಿಲ್ಲ ಮಾವ. ನಾನು 6 ಜನ ಅಮ್ಮಂದಿರ ಮೇಲಾಣೆ. ಆದರೂ ನಿಮ್ಮ ಜೊತೆ ಅಷ್ಟು ಜೋರು ಧ್ವನಿಲೇ ಮಾತಾಡಬಾರ್ದಾಗಿತ್ತು ನಾನು. ನನಗೆ ಗೊತ್ತು ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಂತ. ನಿಮಗೆ ನನ್ನ ಕಂಡ್ರೆ ಪ್ರೀತಿ ಇದೆ ಅಲ್ವಾ? ನಾನು ಮಾಡಿದ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕಲ್ವಾ ಮಾವ? ನಮ್ಮನ್ನೆಲ್ಲ ಬಿಟ್ಟು ಹೋಗುವಂಥ ದೊಡ್ಡ ಶಿಕ್ಷೆನ ಕೊಡಬೇಡಿ. ನಾನು ಮಾಡಿದ ತಪ್ಪಿಗೆ ಎಲ್ರಿಗೂ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ ಅಲ್ವಾ ಮಾವ? ನಿಮಗೆ ನಾನು ಜಾನು ದೂರ ಆಗಿದ್ದೀವಿ ಅನ್ನೋದೇ ದೊಡ್ಡ ಕೊರಗು ಅಲ್ವಾ? ಅದೇ ಕಾರಣಕ್ಕೆ ತಾನೇ ನಮ್ಮೆಲ್ಲರನ್ನೂ ಬಿಟ್ಟು ದೂರ ಹೋಗಬೇಕು ಅಂತ ಹಠ ಹಿಡಿದು ಕೂತಿರೋದು. ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಬೇಡಿ ಮಾವ. ನಾನು ಮನೆಗೆ ವಾಪಸ್ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.
ನೀವು ಇಷ್ಟಪಟ್ಟ ಹಾಗೆ ನಾನು ಜಾನು ಮೊದಲಿನ ಹಾಗೆ ಪ್ರೀತಿಯಿಂದ ಒಟ್ಟಿಗೆ ಇರ್ತೀವಿ. ನನ್ನ ಜಾನು ಮಕ್ಕಳನ್ನು ಆಟ ಆಡಿಸ್ದೆ, ಆ ಯಮಾನೆ ಬಂದು ಕರೆದ್ರು ಹೋಗಲ್ಲ ಅಂತ ಮಾತು ಕೊಟ್ಟಿದ್ರಿ, ನೆನಪಿದೆ ತಾನೇ? ನಿಮ್ಮ ಮಗಳು ಕಣ್ಣಲ್ಲಿ ನೀರು ಹಾಕ್ಸಲ್ಲ ಅಂತ ನಾನು ಕೊಟ್ಟು ಮಾತನ್ನು ಉಳಿಸ್ಕೋತೀನಿ. ನೀವು ಅಷ್ಟೇ, ನೀವು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು. ಉಳಿಸ್ಕೋತೀರ ಅಲ್ವಾ? ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ? ಜಾನು, ಜಾನು, ಒಂದು ನಿಮಿಷ ಮಾವ, ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಒಂದು ನಿಮಿಷ.